ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರ ಬಗ್ಗೆ ಇವತ್ತು ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದ ಪರವಾಗಿ ಧ್ವನಿಯಾಗಿರ್ತಕ್ಕಂಥದ್ದು ನಮ್ಮ ನಾಯಕರನ್ನ ಇವತ್ತು ಕೆಲವಿಷ್ಟು ಮಾಧ್ಯಮದವರು ಅವ್ರನ್ನ ತೇಜಾವಧಿ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗೂ ಅವರು ಮುಂದಿನ ದಿನಮಾನದಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಜನಗಳು ಇವತ್ತು ಒಳ್ಳೆ ಅಭಿಪ್ರಾಯ ಕೊಟ್ಟು ಒಳ್ಳೆ ಹಿಂದುಳಿದ ನಾಯಕ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಆ ಹೊತ್ತಿನಲ್ಲಿ ಕೆಲವೊಂದು ಮಂದಿಗೆ ಸಹಿಸಲಾರದೆ ಇಂಥ ಪಿತೃಗಳು ಮಾಡಿ ಅವ್ರನ್ನ ಹತ್ತಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸ ಆಗ್ಬಾರ್ದು. ಅವ್ರ ಎಂದೊಂದು ನಕ್ಷತ್ರ ಇದ್ದಂಗ ಅವರು ಬಡವರ ಪರವಾಗಿ ಧ್ವನಿಯರವರು ಇವತ್ತು ಒಂದು ಕಪ್ ಚುಕ್ಕಿ ಸತಿ ಇಲ್ಲ ಅವ್ರ ಮ್ಯಾಗ ಅಂತಾದ್ ಇವತ್ತು ಅವ್ರ ಹೆಸರು ಕಳಿಸ್ತಾರೆ ಅಂದ್ರೆ ಅದು ಬಹಳ ದುರದೃಷ್ಟ ಅಂತ ಹೇಳ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಸತೀಶ್ ಸಾಹೇಬ್ರ ಬಗ್ಗೆ ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿನಲ್ಲಿ ಮುಂದಿನ ಇದೇ ರೀತಿ ಮುಂದುವರೆದ್ರ ನಾವು ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ. ಬೆಂಗಳೂರು ಮಟ್ಟ ನಮ್ಮ ನಬಿ ಸಾಬ್ ಹೇಳ್ದಂಗ ನಮ್ಮ ಕಾಕಕ್ಕೆ ಹೇಳ್ದಂಗ ಮುಂದಿನ ದಿನಮಾನದಲ್ಲಿ ಗದಗ ಬೆಂಗಳೂರು ಮಟ್ಟ ನಾವು ಹೋರಾಟನ ಹಮ್ಮಿಕೊಂತೀವಿ. ಯಾಕಂದ್ರೆ ಒಬ್ಬ ಮನುಷ್ಯ ಬೆಳಿ ಹೊತ್ತಿನಾಗ ಕಷ್ಟಗಳು ಬರೋದು ಸಹಜ. ಆದ್ರೆ ಇಂಥ ನಾಯಕರ ಬಗ್ಗೆ ಇಂಥ ಅಪಪ್ರಚಾರಗಳು ಮಾಡಬಾರ್ದು. ಯಾವ ವಿಚಾರಕ್ಕೆ ನೇರು ಮಾತಾಡೋದು ನೇರು ನಡೆದುಕೊಂಡವ್ರು ಅವರು ಕೆಲಸ ಮಾಡೋರು, ಹೆಚ್ಚಿಗೆ ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ ಬಡವ್ರ ಪರವಾಗಿ. ಅಂತ ವ್ಯಕ್ತಿನ ಕುಂದಿಸುವಂತ ಕೆಲಸ ಆಗಬಾರ್ದು ಅಂತ ಹೇಳಿ ಇವತ್ತಿಗೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಇವತ್ತು ಅವ್ರ ಸಾಹೇಬ್ರಿಗೆ ನೆದರ್ ಬರ್ಲಿ, ಎಲ್ಲ ರಾಜ್ಯದ ಮಟ್ಟದ ಎಲ್ಲ ಗೊತ್ತಾಗಲಿ ಅಂತ ಹೇಳಿ ಇಡಿಯವರು ಅಲ್ಲಿ ವೈ ಮಂಜುನಾಥ್ ಅವ್ರ ಮೇಲೆ ರೇಡ್ ಮಾಡಿದರೆ ನಮ್ಮ ಹೈಂದ ನಾಯಕ ಆದಂತ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾಕೆ ತೆಗೆದುಕೊಳ್ಳೋದು? ಸಂಬಂಧ ಇರ್ಬೋದು, ಸಂಬಂಧಿಕರಿರ್ಬೋದು, ತಂಗಿ ಗಂಡ ಇರ್ಬೋದು, ಅದು ಸಂಬಂಧ ಬೇರೆ. ನೇರವಾಗಿ ತಂದೆ ಹೆಸರಿಂದ ಮಗನ ಹೆಸರಿಂದ ಅವ್ರನ್ನ ತಗೊಂಡು ಅವ್ರು ಇನ್ಕ್ವೈರಿ ಮಾಡಲಿ, ವಿಚಾರ ಮಾಡಲಿ, ನ್ಯಾಯಯುತವಾದಂತ ಒಂದು ತನಿಖೆ ಆಗಲಿ, ತಪ್ಪಿರಲ್ಲ. ಆದ್ರೆ ನಮ್ಮ ರಾಜ್ಯದ ಅಹಿಂದ ನಾಯಕರಾದಂತ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಅಲ್ಪಸಂಖ್ಯಾತರ, ಈ ದಲಿತರ, ದೀನರ ಎಲ್ಲಾ ಒಂದು ವರ್ಗದ ಒಂದು ಪ್ರತಿನಿಧಿಯಾಗಿ ಎಲ್ಲರ ಒಂದು ಅವರ ಕಣ್ಣೀರನ್ನು ಬರೆಸಂತ ಒಂದು ವ್ಯಕ್ತಿಗಳನ್ನ ಯಜೋವನಿ ಮಾಡಬೇಕು, ಇವ್ರನ್ನ ತುಳಿಬೇಕು, ಇವ್ರನ್ನ ಹೆಸರನ್ನ ಕೆಡಿಸಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನಾದ್ರೂ ಇವ್ರ ಹೆಸರನ್ನು ತಗೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋಂತ ನಮ್ಗೆ ಕಾರ್ಯಕರ್ತರಿಗೆ ನೋವುಂಟು ಮಾಡ್ತಾ ಇದೆ. ಆದ ಕಾರಣ ದಯಮಾಡಿ ಅವರು ನೇರವಾಗಿ ಅವ್ರು ಏನ್ ಅದರ ಅವ್ರ ತಂದೆ ಹೆಸರು ತಗಲಿ, ಅವ್ರ ಅಡ್ರೆಸ್ ತಗಲಿ, ಅವ್ರು ಮಾಡ್ಲಿ. ಆ ಸಂಬಂಧ ಇವರಿಂದ ಅಳಿಯರಂತ ತಗಲಿ, ತಪ್ಪೇನಲ್ಲ. ಆದ್ರ ಬರೀ ಇವ್ರ ಹೆಸರು ತಗೊಳ್ಳೋದು, ಬರೀ ಸತೀಶ್ ಜಾರಕಿಹೊಳಿ ಅವರು ಅಳಿಯೋದು, ಸತೀಶ್ ಜಾರಕಿಹೊಳಿ ಅಳಿಯೋದು, ಬರೀ ಇದೇ ರೀತಿಯ ಸಾಹೇಬ್ ಹೆಸರು ತಗೊಂತ ಹೋಗಿ ಇವ್ರ ಹೆಸರನ್ನು ಕೆಡಿಸಿ ಹೈನ್ಯದೊಳಗೆ ಯಾರು ಬೆಳೆಯಬಾರ್ದು, ಹೈನ್ಯದೊಳಗೆ ಯಾರು ಒಂದು ಮುಂಚೆಯೊಳಗೆ ನಿಲ್ಲಬಾರ್ದು ಅನ್ನೋದೊಂದೇನೋ ಹುನ್ನಾರ ಹುಡುಕಿರೋ ಏನೋ ಅಂತ ನಮ್ಗೆ ನೋವುಂಟು ಮಾಡ್ತಿದೆ. ದಯಮಾಡಿ ಕಾರ್ಯಕರ್ತರ ನೋವನ್ನ ಒಂದು ಆಲಿಸಿ ತಾವು ನಮ್ಮ ಸತೀಶ್ ಜಾರಕಿಹೊಳಿ ಅವರ ತ್ಯಜವಧಿ ಮಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿಂದ ಬೇಡಿಕೆ ಇಡ್ತೀವಿ. ಸುದ್ದಿ ಮಾಧ್ಯಮಗಳು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಒಂದು ತೇಜವಧೆ ಮಾಡಕ್ಕಂತ ಮೊಟ್ಟಮೊದಲಾಗಿ ಅದನ್ನ ಖಂಡಿಸ್ತೇವೆ ನಾವು. ಯಾಕಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬ್ರ ಸಂಬಂಧಿಕರಾದ ಶ್ರೀ ವೈ ಮಂಜುನಾಥ್ ಸಾಹೇಬ್ರ ತಂದೆ ವೈ ದೇವೇಂದ್ರಪ್ಪ ಅವರು ಬಿಜೆಪಿಯಿಂದ ಆಚೆ ಬಂದಂತ ಸಂಸದರು, ಬಿಜೆಪಿಯ ಸದಸ್ಯರು. ಯಾಕಪ್ಪ ಅಂದ್ರೆ ಅವ್ರ ಮಗ ತಪ್ಪು ಮಾಡಿದ್ರು ತಂದೆ ಹೆಸರು ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಬರಬೇಕಾಗಿತ್ತು. ಆದ್ರೆ ಅವ್ರ ಹೆಸರು ಬರ್ತಾ ಇಲ್ಲ. ಎಲ್ಲಾ ಕೋಮುವಾದಿ ಮಾಧ್ಯಮಗಳಲ್ಲಿ ಈ ಒಂದು ಬಿತ್ತರಣೆ ಆಗ್ತಾ ಇದೆ. ಕೆಲವೊಂದು ಮಾಧ್ಯಮಗಳು ಇವತ್ತೇನಾಗಿತ್ತಪ್ಪ ಅಂತಂದ್ರೆ ಈ ಅಹಿಂದ ನಾಯಕರನ್ನ ತುಳಿತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಸುಖಾಸುಮ್ಮನೆ ನಮ್ಮ ರಾಜ್ಯ ಕಂಡಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಒಡನಾಟದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ವಿರೋಧ ಉಂಟಾಗಿದೆ, ಅವರವರ ಸಂಬಂಧ ಸರಿ ಇಲ್ಲ ಅಂತೇಳಿ ಕೆಲವೊಂದು ತೇಜೋವಧೆ ಮಾಡ್ತಾ ಇದ್ರಿ. ಆವಾಗ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರರಾದಂತಹ ಈ ಸಚಿವರಾದಂತಹ ಯತೀಂದ್ರ ಸಾಹೇಬರು ಅದನ್ನ ಕ್ಲಿಯರಿಟಿ ಕೊಟ್ಟರು. ಯಾಕಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಂತರ ಜಾರಕಿಹೊಳಿ ಅವರು ರಾಜ್ಯದ ಅಹಿಂದ ನಾಯಕವನ್ನು ಮುಖಂಡತ್ವದಲ್ಲಿ ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಂದು ಅವ್ರು ಹೇಳಿದ್ರು. ಅದು ನಿಮ್ಗೆ ಅರ್ಥ ಆಗಿರಬಹುದು. ಈಗ ಈ ಸುಖಾಸುಮ್ಮನೆ ಯಾಕಪ್ಪ ಅಂತಂದ್ರೆ ಸುದ್ದಿ ಮಾಧ್ಯಮದಲ್ಲಿ ಬರಲಿ, ಇಡೀ ದಾಳಿಯಾಗಿದೆ, ಅದನ್ನ ನಮ್ಮ ನಬಿ ಸಾಬ್ ಕೆಲವರು ಹೇಳಿದಂಗ ಸರ್ಕಾರದಿಂದ ಏನು ಅವ್ರ ಬಗ್ಗೆ ತನಿಖೆ ಆಗಬೇಕಾಗಲಿ. ಆದ್ರೆ ಮಾನ್ಯ ಶ್ರೀ ದೇವೇಂದ್ರಪ್ಪ ಅವರ ಮಗ ಇವತ್ತು ಅವರು ಬಿಜೆಪಿಯಲ್ಲಿ ಅವ್ರ ತಂದೆ ಗುರುತಿಸಿಕೊಂಡಾರ. ಅವ್ರ ಹೆಸರು ಬಂದ್ರೆ ನಮ್ಗೇನಿದೆ ಅನಿಸ್ತಿದ್ದಿಲ್ಲ. ಸುಖಾಸುಮ್ಮನೆ ಈಗ ಜಾರಕಿಹೊಳಿ ಅವರ ಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದು ನಿಲ್ಬೇಕು. ಯಾಕಪ್ಪ ಅಂತಂದ್ರೆ ಈ ರಾಜ್ಯ ಕಂಡ ಒಬ್ಬ ಸೂಕ್ಷ್ಮ ರಾಜಕಾರಣಿ ಇವತ್ತು ಯಾರನ್ನೂ ವಿರೋಧ ಕಟ್ಕೊಂಡಿಲ್ಲ. ಇವತ್ತು ಜಾತ್ಯತೀತವಾಗಿ ಯಾರೋ ಅವ್ರ ಕಡೆ ಕಷ್ಟ ಅಂತ ಬಂದವರಿಗೆ ಸಹಾಯ ಸಹಕಾರ ನೀಡಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡ್ತಕ್ಕಂಥ ಕುಟುಂಬ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕುಟುಂಬ ಅಂತ ನಾ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಂಥ ಒಬ್ಬ ವ್ಯಕ್ತಿತ್ವ ಮಸಿ ಬರ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಬಹಳ ನೋವಾಗ್ತಾ ಇದೆ ನಮ್ಗೆ. ದಿನಗಳಂದ್ರೆ ಟಿವಿ ಒಳಗ ಅವ್ರದೇ ಹೆಸರು ಬಿಟ್ರೆ ಮತ್ತೆ ಯಾವುದೇ ಹೆಸರು ಕಾಣ್ತಾ ಇಲ್ಲ. ಅದ್ರದ್ದು ಕೆಲವೊಂದು ನಮ್ಮ ಉತ್ತಮವಾದಂತಹ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವಾದ್ರೂ ಅವ್ರ ಪರವಾಗಿ ನಿಲ್ರಿ. ಜಾರಕಿಹೊಳಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭೆ ಸದಸ್ಯ ರಾಜಾ ಬಕ್ಷಿ ಬೆಟಗೇರಿ, ಮಹುಲಾ ಸಾಬಾ ಭಗವಾನ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಗದಗ ಹಾಗೂ ಸುತ್ತಮುತ್ತಲಿನ ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ. ಮುಂಡರಗಿಯಿಂದ ಉಡುಚಪ್ಪತ್ತಿಗರಿ.